ಈಚೀಚೆಗೆ ನಿಮ್ಗೊಂದು ಹೊಸ ಸುದ್ದಿ ಬಂದಿದೆ. ಕೋಳಿ ಮೊಟ್ಟೆಯನ್ನು ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಅಂತ. ಮೈಕ್ರೋಸ್ಕೋಪ್ ನ ನೋಡಿದ್ರೆ 17,000 ಸಣ್ಣ ಸಣ್ಣ ಹೋಲ್ಸ್ ಇರ್ತವೆ. ಅದ್ರ ಮುಖಾಂತರ ಬ್ಯಾಕ್ಟೀರಿಯಾ ಒಳಕ್ ಹೋಗ್ಬೋದು. ಬೇಯಿಸಿದ ಮೊಟ್ಟೆಯಲ್ಲಿ ಹಳದಿ ತಿನ್ಬೇಕಾ ಬೇಡ? ಶಾಲಾ ಮಕ್ಕಳಿಗೆ ಬೇಯಿಸಿದ ಮೊಟ್ಟೆ ಕೊಡ್ತಾರೆ. ಆ ಮೊಟ್ಟೆಯನ್ನು ನಿಮ್ಮ ಮಕ್ಕಳು ಶನಿವಾರನೂ ತಿನ್ಬೋದು, ಸೋಮವಾರನೂ ತಿನ್ಬೋದು, ಲಿಂಗಾಯತರು ತಿನ್ಬೋದು, ಬ್ರಾಹ್ಮಣರು ತಿನ್ಬೋದು. ಬಟ್ ಮೊಟ್ಟೆ ಎಷ್ಟು ಒಳ್ಳೆಯದು. ನಮಸ್ಕಾರ, ಡಾಕ್ಟರ್ ಆಂಜನಪ್ಪ. ಈಚೀಚೆಗೆ ನಿಮ್ಗೊಂದು ಹೊಸ ಸುದ್ದಿ ಬಂದಿದೆ. ಕೋಳಿ ಮೊಟ್ಟೆಯನ್ನು ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಅಂತ. ಅದೊಂದು ಸ್ಟಡಿ ಮಾಡಿದರೆ. ಒಂದು ಬ್ಯಾಚ್ ಆಫ್ ಎಗ್ಸ್, ಪ್ರೈವೇಟ್ ಎಗ್ಸ್ನಲ್ಲಿ ಮಾಡಿ ಅದರಿಂದ 2 ಕೆಮಿಕಲ್ಸ್ನ ಫೈಂಡ್ ಔಟ್ ಮಾಡಿ ಅದರಿಂದ ಕ್ಯಾನ್ಸರ್ ಆಗ್ಬೋದು ಅಂತ ಜನ ನಿಮಗೆ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ನಾನೊಬ್ಬ ಪ್ರೊಫೆಸರ್ ಆಗಿ, ಒಬ್ಬ ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಆಗಿ ಮಾಧ್ಯಮದವರಿಗೆ ನಾನೇನು ಹೇಳ್ತೀನಿ ಅಂದರೆ, ಇಂಥ ವಿಚಾರಗಳನ್ನು ಮೆಡಿಕಲ್ ಕಾಲೇಜ್ನಲ್ಲಿ ಸೆಮಿನಾರ್ ಟಾಪಿಕ್ ಆಗಿ ಇಟ್ಕೋಬೇಕೆ ಹೊರತು ಜನಸಾಮಾನ್ಯರ ಮುಂದೆ ಈ ರೀತಿ ಹೇಳ್ಬಾರ್ದು. ಯಾಕಂದರೆ ಇವತ್ತು ಕೋಳಿ ಮೊಟ್ಟೆ ಪ್ರತಿಯೊಬ್ಬರು ತಿನ್ನುವಂಥ ಆಹಾರ. ಇದಕ್ಕಿಂತ ಮೊದಲು ಮೊಟ್ಟೆಯ ಬಗ್ಗೆ ಕರ್ನಾಟಕ ಸರ್ಕಾರ ನನ್ನನ್ನು ಮನವಿ ಮಾಡಿಕೊಳ್ತು, ಡಾಕ್ಟ್ರೇ ಈ ಮೊಟ್ಟೆಯ ಬಗ್ಗೆ ಜನಸಾಮಾನ್ಯರಿಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ. ಯಾಕಂದರೆ ಕರ್ನಾಟಕ ಸರ್ಕಾರ ಆಸಿಸ್ ಪ್ರೆಮ್ಸಿ ಆರ್ಗನೈಸೇಷನ್ನಿಂದ ಒಂದು ದಿನಕ್ಕೆ 71 ಲಕ್ಷ ಮೊಟ್ಟೆಯನ್ನು ಸರ್ಕಾರಿ ಶಾಲಾ ಮಕ್ಕಳಿಗೆ, ಅನುದಾನಿತ ಶಾಲಾ ಮಕ್ಕಳಿಗೆ ಕೊಡ್ತಾರೆ. ಆದರೆ ಕೆಲವು ಮಕ್ಕಳು ತಿಂತಾ ಇರಲಿಲ್ಲ. ಯಾಕಂದರೆ ನಾವು ಬ್ರಾಹ್ಮಣರು, ನಾವು ಲಿಂಗಾಯತರು, ನಾವು ಮೊಟ್ಟೆ ತಿನ್ನಲ್ಲ ಅಂತ ಕೆಲವರು. ಬೇರೆಯವರು ಕೂಡ ತಿನ್ನೋರು, ನಾವು ಆಂಜನೇಯನ ಪೂಜೆ ಮಾಡ್ತೀವಿ ಶನಿವಾರ ತಿನ್ನಲ್ಲ, ತಿರುಪತಿಗೆ ಹೋಗ್ತೀವಿ ಸೋಮವಾರ ತಿನ್ನಲ್ಲ ಅಂತಿದ್ರು. ಅದಕ್ಕೆ ನಾನು ಭಾಳ ಸ್ಪಷ್ಟವಾಗಿ ಹೇಳಿದೆ, ಕೋಳಿ ಮೊಟ್ಟೆ ಈಸ್ ಎ ವೆಜಿಟೇರಿಯನ್ ಫುಡ್. ಯಾಕ್ರಿ ಡಾಕ್ಟ್ರೇ ಅದು ಮರಿ ಮಾಡಲ್ವಾ? ಇಲ್ಲ, ನಾವು ಏನು ಮೊಟ್ಟೆನ ತಿಂತೀವಲ್ಲ, ಅನ್ಫರ್ಟಿಲೈಸ್ಡ್ ಎಗ್ ಅಂತೀವಿ ನಾವು. ಸೊ ಅದು ಮೊಟ್ಟೆ ಮರಿ ಆಗಲ್ಲ, ಅಂದರೆ ಇಟ್ಸ್ ಎ ವೆಜಿಟೇರಿಯನ್ ಫುಡ್. ಬಟ್ ಮೊಟ್ಟೆ ಎಷ್ಟು ಒಳ್ಳೆಯದು. 50 ಗ್ರಾಮ್ ಮೊಟ್ಟೆ ನಾಟಿ ಕೋಳಿ ಮೊಟ್ಟೆ, ಒಂದು 55 ಗ್ರಾಮ್ ಫಾರಮ್ ಕೋಳಿ ಮೊಟ್ಟೆ. ನಿಮಗದು ಡಿಫ್ರೆನ್ಸ್ ಕಾಣುತ್ತೆ, ಆದರೆ ವೈದ್ಯನಾಗಿ ನನಗೆ ಅದರಲ್ಲಿ ಡಿಫ್ರೆನ್ಸ್ ಕಾಣಲ್ಲ. ರುಚಿ ಬಣ್ಣ ವೇರಿ ಆಗ್ಬೋದೇ ಹೊರತು ಕಂಟೆಂಟ್ಸ್ ಇರುತ್ತಲ್ಲ, ನಿಮ್ಗೆ ಆಶ್ಚರ್ಯ ಆಗ್ಬೋದು. ಹೋಲ್ಸಮ್ ಫುಡ್ ಅಂದರೆ ಕೋಳಿ ಮೊಟ್ಟೆ. ದಿನಕ್ಕೊಂದು ಮೊಟ್ಟೆ ತುಂಬುವುದು ಹೊಟ್ಟೆ, ಇದು ಬಹಳ ಇಂಪಾರ್ಟೆಂಟ್. ಆ್ಯಂಡ್ ನಿಮಗೆ ಕನ್ಫ್ಯೂಷನ್ನು, ಹಸಿ ಮೊಟ್ಟೆ ಕುಡಿಬೇಕಾ, ಬೇಯಿಸಿದ ಮೊಟ್ಟೆ ತಿನ್ನಬೇಕಾ, ಸೆಮಿ ಬಾಯ್ಲ್ಡ್ ತಿನ್ನಬೇಕಾ, ಆಮ್ಲೆಟ್ ತಿನ್ನಬೇಕಾ? ದಯವಿಟ್ಟು ಮೊಟ್ಟೆಯನ್ನು ಬೇಯಿಸಿ ತಿನ್ನಿರಿ. ಹಸಿ ಮೊಟ್ಟೆ ಕುಡಿಬಾರ್ದು. ಯಾರೋ ಪೈಲ್ಮಾನ್ಗಳು ಕುಡಿತಾರೆ ಅಂತ ನೀವು ಕುಡಿಬೇಡಿ. ಯಾಕಂದರೆ ಈ ಮೊಟ್ಟೆ, ಹಸಿ ಮೊಟ್ಟೆ ಒಳಗೆ ಮೊಟ್ಟೆ ಏನಾದರೂ ಸರಿಯಾಗಿ ಪ್ರಿಸರ್ವ್ ಮಾಡಲಿಲ್ಲ ಅಂದರೆ ಆ ಮೊಟ್ಟೆ ಶೆಲ್ ಇರುತ್ತಲ್ಲ, ನಿಮ್ಮ ಕಣ್ಣಿಗೆ ತೂತುಗಳು ಕಾಣಲ್ಲ. ಆದರೆ ನಾನು ವೈದ್ಯ, ಮೈಕ್ರೋಸ್ಕೋಪ್ನ ನೋಡಿದರೆ 17,000 ಸಣ್ಣ ಸಣ್ಣ ಹೋಲ್ಸ್ ಇರ್ತವೆ. ಅದ್ರ ಮುಖಾಂತರ ಬ್ಯಾಕ್ಟೀರಿಯಾ ಒಳಗೆ ಹೋಗ್ಬೋದು. ಅದರೊಳಗೆ ಸಾಲ್ಮೊನೆಲ್ಲಾ ಬ್ಯಾಕ್ಟೀರಿಯಾ. ಸೊ ಹಸಿ ಮೊಟ್ಟೆಯನ್ನು ಕುಡಿದ್ರೆ ಅವರಿಗೆ ಲೂಸ್ ಮೋಷನ್ಸ್ ಆಗ್ಬೋದು, ಟೈಫಾಯ್ಡ್ ಆಗ್ಬೋದು. ಅದರಿಂದ ಹಸಿ ಮೊಟ್ಟೆ ಬೇಡ. ಬೇಯಿಸಿದ ಮೊಟ್ಟೆಯಲ್ಲಿ ಹಳದಿ ತಿನ್ನಬೇಕಾ ಬೇಡ? ದಯವಿಟ್ಟು ನಾನು ಹೇಳ್ತೀನಿ, ಹಳದಿ ತಿನ್ನದಿದ್ದರೆ ನೀವು ಮೊಟ್ಟೆನೇ ತಿನ್ನಬೇಡಿ. ಯಾಕಂದರೆ ಈ ಹಳದಿಯನ್ನು ಭಂಡಾರ ಅಂತಾರೆ. ಅದರೊಳಗೆ ಎಲ್ಲ ವಿಟಮಿನ್ಸು, ಮಿನರಲ್ಸು, ಒಮೆಗಾ ಫ್ಯಾಟ್ಸು. ಆಮೇಲೆ ಒಂದು ಏನಂದರೆ, ಜನಗಳಿಗೆ ಒಂದು ಆತಂಕ, ಕೋಳಿ ಮೊಟ್ಟೆ ತಿಂದರೆ ಕೊಬ್ಬು ಜಾಸ್ತಿ ಅಂದರೆ ಫ್ಯಾಟ್ ಜಾಸ್ತಿ ಆಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ. ಇವತ್ತು ನಿಮಗೆ ವೈಜ್ಞಾನಿಕ ಸತ್ಯವನ್ನು ಹೇಳ್ತಾ ಇದ್ದೀನಿ. ಕೊಲೆಸ್ಟ್ರಾಲ್ ಇರುತ್ತೆ ಮೊಟ್ಟೆಯಲ್ಲಿ, ಆದರೆ ನಿಮಗೆ ಗೊತ್ತಿರಲಿ 2 ಥರ ಕೊಲೆಸ್ಟ್ರಾಲ್ ಇದೆ. HDL ಆ್ಯಂಡ್ LDL ಅಂತೀವಿ ನಾವು. HDL ಈಸ್ ಎ ಗುಡ್ ಕೊಲೆಸ್ಟ್ರಾಲ್, LDL ಈಸ್ ಎ ಬ್ಯಾಡ್ ಕೊಲೆಸ್ಟ್ರಾಲ್. ಕೋಳಿ ಮೊಟ್ಟೆಯಲ್ಲಿರೋದು HDL ಕೊಲೆಸ್ಟ್ರಾಲ್. ಆದ್ದರಿಂದ ನಿಮ್ಮ ಹೃದಯವನ್ನು ಪ್ರೊಟೆಕ್ಟ್ ಮಾಡುತ್ತೆ, ನಿಮಗೆ ಹೃದಯಾಘಾತ ಆಗಲ್ಲ. ಆಮೇಲೆ ಚಿಕ್ಕ ಮಕ್ಕಳಿಗೆ ಮೊಟ್ಟೆ ಕೊಟ್ಟರೆ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ. ಅದರೊಳಗೆ ಎಲ್ಲ ಕೆಮಿಕಲ್ಸ್ ಇದ್ದಾವೆ, ಅದರ ಹೆಸರು ಹೇಳೇನೆ ಇವು ಸಮಯ ಬೇಡ. ನಿಮಗೆ ಅರಿವಿರಲಿ, ನಾನು ಮಾತಾಡ್ತಿರೋನು, ಐ ಆಮ್ ಎ ಕ್ವಾಲಿಫೈಡ್ ಡಾಕ್ಟರ್. ಸೊ ಹಂಗಾಗಿ ನಾನು ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್. ದಯವಿಟ್ಟು ಮೊಟ್ಟೆಯನ್ನು ಆಮ್ಲೆಟ್ ಮಾಡ್ಕೊಂಡು ತಿನ್ಬೋದಾ ಡಾಕ್ಟ್ರೆ? ತಿನ್ನಿ, ಪರವಾಗಿಲ್ಲ. ಆದರೆ ಅನ್ಫಾರ್ಚುನೇಟ್ಲಿ ಅವೆಲ್ಲ ಮಾಡಿ ಮಕ್ಕಳಿಗೆ ಕೊಡೋಕ್ಕಾಗಲ್ಲ. ಶಾಲಾ ಮಕ್ಕಳಿಗೆ ಬೇಯಿಸಿದ ಮೊಟ್ಟೆ ಕೊಡ್ತಾರೆ. ಆ ಮೊಟ್ಟೆಯನ್ನು ನಿಮ್ಮ ಮಕ್ಕಳು ಶನಿವಾರನೂ ತಿನ್ಬೋದು, ಸೋಮವಾರನೂ ತಿನ್ಬೋದು, ಲಿಂಗಾಯತರು ತಿನ್ಬೋದು, ಬ್ರಾಹ್ಮಣರು ತಿನ್ಬೋದು. ಸೊ ಇದು ಯಾಕಂದರೆ ಸ್ಪಷ್ಟಪಡಿಸ್ತಿದ್ದೀನಿ ಅಂದರೆ, ಅದು ನಿಮ್ಮ ರೀತಿ ನಿಮ್ಮ ಅಭ್ಯಾಸಗಳು. ಇಲ್ಲ ನಾವು ತಿನ್ನಲ್ಲ ಅಂದರೆ ಇಲ್ಲ, ಹಂಗೆ ಅನ್ಕೋಬೇಡಿ. ಇವಾಗ ಬೆಂಗಾಳಕ್ಕೆ ಹೋದರೆ ನೀವು
ಕಲ್ಕಟ್ಟಾಗ ಹೋದರೆ ಮೀನನ್ನು ಬ್ರಾಹ್ಮಣರು ತಿಂತಾರೆ, ಸಮುದ್ರದ ಬದನೆಕಾಯಿ ಅಂತ ತಿಂತಾರೆ ಅವರು. ಅದೇ ರೀತಿ ದಯವಿಟ್ಟು ನನ್ನ ಮಾತು ಕೇಳಿದ ಮೇಲೆ ಒಂದು ಮೊಟ್ಟೆ ಒಳಗೆ ಎಷ್ಟು ಎಲಿಮೆಂಟ್ಸ್ ಇರ್ತವೆ ಅಂದರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಆದ್ದರಿಂದ ದಯವಿಟ್ಟು ಕೋಳಿ ಮೊಟ್ಟೆ ದಯವಿಟ್ಟು ತಿನ್ನಿ. ಕೋಳಿ ಮೊಟ್ಟೆ ತಿಂದರೆ ಕ್ಯಾನ್ಸರ್ ಬರುತ್ತಾ ಅಂತ. ನಾನು ಕರ್ನಾಟಕ ರಾಜ್ಯದ ಕ್ಯಾನ್ಸರ್ ಸೊಸೈಟಿಯ ಫಾರ್ಮರ್ ಚೇರ್ಮನ್ ಇದ್ದೀನಿ. ನಿಮ್ಗೆ ಹೇಳ್ತಾ ಇದ್ದೀನಿ, ಕ್ಯಾನ್ಸರ್ಗೆ ಕಾರಣ ಕಾರ್ಸಿನೋಜನ್ಸ್ ಅಂತೀವಿ ನಾವು. ಸ್ಮೋಕಿಂಗಿಂದ ಹಿಡಿದು, ಆಲ್ಕೋಹಾಲಿಂದ ಹಿಡಿದು, ಟೊಬ್ಯಾಕೋಯಿಂದ ಹಿಡಿದು ನೂರಾರು ಕಾರ್ಸಿನೋಜನ್ಸ್ ಇದ್ದಾವೆ. ಆದರೆ ಇವರು ಏನು ಮೊಟ್ಟೆಯಲ್ಲಿ, ಒಂದು ಬ್ಯಾಚ್ ಮೊಟ್ಟೆಯಲ್ಲಿ 2 ಕೆಮಿಕಲ್ಸ್ನ ಕಂಡುಹಿಡಿದಿದ್ದಾರಲ್ಲ, ಅವು ಬಹಳ ಸಮುದ್ರದಲ್ಲಿ ಚುಕ್ಕೆ ಇದ್ದಂಗೆ. ಇದರಿಂದ ನಿಮಗೆ ಕ್ಯಾನ್ಸರ್ ಬರೋದಿಲ್ಲ, ಹೆದರ್ಕೋಬೇಡಿ. ಮೊಟ್ಟೆ ತಿನ್ನೋದ್ರಿಂದ ಕ್ಯಾನ್ಸರ್ 100% ಬರೋದಿಲ್ಲ. ನಾನು ದಿನಕ್ಕೊಂದು ಮೊಟ್ಟೆ ತಿಂತೀನಿ, ನೀವು ಕೂಡ ದಿನಕ್ಕೊಂದು ಮೊಟ್ಟೆ ತಿನ್ನಿ. ಮೊಟ್ಟೆ ಮಕ್ಕಳಿಗೆ ಯಾಕಿದು ಇಂಪಾರ್ಟೆಂಟ್ ಅಂದರೆ ಅರಿವು ಮೂಡಿಸೋದು. ನಾವು ಚಿಕ್ಕ ಹುಡುಗರಾಗಿದ್ದಾಗೆ ನನಗೆ ಇನ್ನೂ ನೆನಪಿದೆ, ನಾವೆಲ್ಲ ಹಳ್ಳಿ ರೈತರ ಮಕ್ಕಳು. ಬೆಳಗ್ಗೆ ಸೀಕುಪ್ಪಾಕು ತಿನ್ಬಿಟ್ಟು ಹೊಲಕ್ಕೆ ಕೆಲ್ಸಕ್ಕೆ ಹೋಗೀವಿ. 10 ಗಂಟೆ ಆದರೂ ನಮ್ಮಮ್ಮ ಊಟ ತರ್ತಿರಲಿಲ್ಲ, ಹೊಟ್ಟೆ ಹಸ್ದೋಗಿರೋದು. ಅವಾಗ ನನಗೆ ಗೊತ್ತಿರಲಿಲ್ಲ. ಈಗ ಡಾಕ್ಟರ್ ಆದಮೇಲೆ ಗೊತ್ತಾಗಿದೆ. ನಮ್ಮ ಮನೆಯಲ್ಲೇ ಕೋಳಿ ಮೊಟ್ಟೆ ಇಡೋದು. ನನ್ನಮ್ಮ ಒಂದು ಮೊಟ್ಟೆಯನ್ನು ಬೇಯಿಸಿ ನಮ್ಗೆ ಕೊಟ್ಟಿದ್ರೆ ನಮ್ಮಮ್ಮ ಬರೋವರೆಗೂ ನಮ್ಗೆ ಹಸಿವೆ ಆಗ್ತಿರಲಿಲ್ಲ. ಯಾಕಂದರೆ ದಿನಕ್ಕೊಂದು ಮೊಟ್ಟೆ ತುಂಬುವುದು ಹೊಟ್ಟೆ. ಒಂದು ಮೊಟ್ಟೆ ತಿಂದರೆ 2 ಅವರ್ ಹಸಿವೆ ಆಗಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಅವಾಗ ಗೊತ್ತಿರಲಿಲ್ಲ. ಈಗ ಅದಕ್ಕೆ ಆ ಹಸಿವನ್ನು ಅನುಭವಿಸಿದಂಥ ವೈದ್ಯ ನಾನು. ನನ್ನ ಬಾಯಿಂದ ಬಂದರೆ ಶಂಖದಿಂದ ತೀರ್ಥ ಬಂದಂಗೆ. ದಯವಿಟ್ಟು ನಿಮ್ಮೆಲ್ಲ ಮಕ್ಕಳಿಗೂ ದಿನಕ್ಕೊಂದು, ಸರ್ಕಾರದವರು ನಿಮ್ಮ ಮಕ್ಕಳಿಗೆ ಕೊಡ್ತಾರೆ, ಬೇರೆಯವರು ಪ್ರೈವೇಟ್ ಸ್ಕೂಲ್ಗೆ ಹೋಗೋರು ನಿಮ್ಮ ಸ್ಕೂಲ್ನಾಗ ಕೊಡ್ದಿದ್ರೆ ನೀವು ದಯವಿಟ್ಟು ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಒಂದು ಬೇಯಿಸಿದ ಮೊಟ್ಟೆ ಯಾವಾಗಾದರೂ ಕೊಡಿ, ಬೆಳಗ್ಗೆನ ಕೊಡಿ, ಒಟ್ಟು ದಿನಕ್ಕೊಂದು ಮೊಟ್ಟೆ. ಅದನ್ನು ನಾನು ತಿಂತೀನಿ. ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.